ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಏಸ್ಮೆನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಡಿಪಾರ್ಟ್ಮೆಂಟಿಂದ ಏನು ರಿಲೀಸ್ ಮಾಡಿದಾರಲ್ಲ ಸ್ಟೂಡೆಂಟ್ಸ್, ಮಾಡೆಲ್ ಕ್ವಶನ್ ಪೇಪರ್ 3ನ ಇವತ್ತಿನ ದಿವಸ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1, 2 ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ದಿವಸ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಬರುವಂಥ 2 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನಿನ್ನೆ ದಿನ ಆಲ್ರೆಡಿ 1 ಮಾರ್ಕ್ಸ್ MCQ ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ದಿವಸ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿರುವಂಥ 2 ಮಾರ್ಕ್ಸ್ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ. 2 ಮಾರ್ಕ್ಸ್ ಕ್ವಶನ್ಸು ಟೋಟಲಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ 9 ಇದೆ. 9ಅಲ್ಲಿ 6 ಬರೀಬೇಕು. ಸೊ ಇದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಸ್ವಲ್ಪ ವಿಚಾರ ಮಾಡಿ ಸಾಲ್ವ್ ಮಾಡುವಂಥ ಕ್ವಶನ್ಸ್ಗಳಾಗಿದ್ದಾವೆ. ಕೆಲವೊಂದಷ್ಟು ಅಗೇನ್ ಆಸ್ ಯೂಶುವಲ್ ಈಸಿ ಕ್ವಶನ್ಸ್ಗಳನ್ನೇ ಕೇಳಿದ್ದಾರೆ. ಓಕೆ, ಸೊ ಅವೆಲ್ಲ ಕ್ವಶನ್ ಯಾವ ಥರ ಸಾಲ್ವ್ ಮಾಡಬೇಕನ್ನೋ ಒಂದೊಂದಾಗಿ ತಿಳ್ತಾ ಹೋಗೋಣ. ಸೊ ಬನ್ನಿ, ಮೊದಲನೇದಾಗಿ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಕ್ವಶನ್ ಏನಿದೆಯಪ್ಪ ಅಂತಂದರೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಕೊಟ್ಟಿರುವಂಥ ಕ್ವಶನ್ ಸ್ಟೂಡೆಂಟ್ಸ್. ಇದು ಎವ್ಯಾಲ್ಯುಯೇಟ್ ದ ಕಾಸ್ ಇನ್ವರ್ಸ್ ಆಫ್ 7π/6 ಅಂತ ಹೇಳಿ. ಓಕೆ, ಸೊ ಸ್ಟೂಡೆಂಟ್ಸ್, ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದು, ಬಹಳ ಈಸಿ ಇದೆ ಅಂತ ಹೇಳಿ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಿ ಬರೀತೀರಾ. ಅದು ಅಲ್ಲ. ಯಾಕೆಂದರೆ ಇಲ್ಲಿ ಏನಾಗಿದೆ, 7π/6 ಅನ್ನೋದು 7π/6 ಅನ್ನೋದು ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಯುವರ್ ರೇಂಜ್. ಕಾಸ್ ಇನ್ವರ್ಸ್ದು ರೇಂಜ್ ಏನಿದೆ ನೋಡಿ, ಕಾಸ್ದು ರೇಂಜ್ ಏನಿದೆ, ಕಾಸ್ ರೇಂಜ್ ಒಳಗೆ ಇದು ನಮಗೆ ಬಿಲಾಂಗ್ಸ್ ಟು ಆಗಿಲ್ಲ. ಅಂದರೆ 0 to π ಒಳಗೆ ಬರಬೇಕಲ್ವಾ. ಅಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ 210 ಡಿಗ್ರಿ ಬರುತ್ತೆ. ಪೈ ಕ್ಯಾನ್ಸಲು, 6 1 6 3 7 × 3 ಅಂದರೆ 210 ಡಿಗ್ರಿ. 210 ಡಿಗ್ರಿ ಈ ಒಂದು ರೇಂಜ್ ಒಳಗೆ ಇದೆನಾ 0 to 180 ಒಳಗೆ? ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಕಡಿಮೆ ಮಾಡಿ ಈ ರೇಂಜ್ ಒಳಗೆ ಬರುವವರೆಗೂ ನಾವು ಸಿಂಪ್ಲಿಫೈ ಮಾಡಬೇಕು. ಅವಾಗ ಮಾತ್ರ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಅದ್ರ ಸಲುವಾಗಿ ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಬಹಳ ಈಸಿಯೆಸ್ಟ್ ಮೆಥಡ್, 2 ಮೆಥಡಿಂದ ಸಾಲ್ವ್ ಮಾಡ್ಬೋದು ಇದನ್ನು. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, π + π/6 ಈ ಥರನೂ ಬರೋದು ಮತ್ತು 2 ಸ್ಟೆಪ್ ಆಗುತ್ತೆ, ಅದನ್ನು ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನಾನಿಲ್ಲಿ 360 ಡಿಗ್ರಿ ತೊಗೊತೀನಿ. ಅಂದರೆ 2π ತೊಗೋತೀನಿ. 2π ತೊಗೊಂಡ್ರೆ ಇದು 6 × 2 ಮಾಡಿದ್ರೆ ಎಷ್ಟಾಗುತ್ತೆ, 12 ಆಗುತ್ತೆ. 12ನ 7ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಓಕೆ, 7ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಎಷ್ಟು ಉಳಿಯುತ್ತೆ, 5 ಉಳಿಯುತ್ತಲ್ವಾ. ಸೊ 5π/6 ಅಂತ ಬರೀಬೇಕು. ಸರ್, ಇದು ಹೇಗೆ ಬಂತು, ಹೇಗೆ ತೊಗೊಳ್ಳೋದು ಅಂದರೆ ಭಾಳ ಸಿಂಪಲ್ಲು. ಪೈ ತೊಗೊಂಡಿದ್ರೆ ಏನಾಗುತ್ತಿತ್ತು, 5 π + π/6 ಅಂತ ಬರೀಬೇಕು. ಅಲ್ಲಿ ಇನ್ನೊಂದು ಸತಿ ಸಿಂಪ್ಲಿಫೈ ಮಾಡಬೇಕಾಗಿತ್ತು, ಯಾಕಂದರೆ ಮೈನಸ್ ಬರ್ತಾ ಇತ್ತು. ಬಟ್ ಇಲ್ಲಿ ಅದು ಪಾಸಿಬಲ್ ಇಲ್ಲ. 360 ಮೈನಸ್ ಅಂದರೆ 4th ಕ್ವಾಡ್ರಂಟಲ್ಲಿ ಕಾಸ್ ಏನಾಗಿದೆ, ಪಾಸಿಟಿವ್ ಆಗಿದೆಯಲ್ಲ. ಸೊ ಹಾಗಾಗಿ 360 ಡಿಗ್ರಿನ ಕನ್ಸಿಡರ್ ಮಾಡಿದ್ದೀನಿ ನಾನು ಇಲ್ಲಿ. ಅದಾದಮೇಲೆ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತಾ. ಸೊ 2π - 5π/6 ಇದೆ. ಸೊ ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ. 6 ಎಲ್ಸಿಯಂ ತೊಗೊಂತಾರೆ. 6 × 2 ಅಂದರೆ ಇಲ್ಲಿ 6 ಮಲ್ಟಿಪ್ಲೈ ಮಾಡಬೇಕಲ್ವಾ. ಅಂದರೆ ಇದು 12π ಆಗುತ್ತೆ -5π. 12 - 5 ಅಂದರೆ ಎಷ್ಟು ಉಳಿತು, 7π/6 ಬಂತಲ್ವಾ ನಮ್ದು ಮೇನ್ ಆನ್ಸರು. ಸರ್, ಇದು ಹೇಗೆ ತೊಗೋಬೇಕಂತ ಭಾಳ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಇತ್ತು. ಭಾಳ ಸಿಂಪಲ್, 12 ಒಳಗೆ 7ನ ಸಬ್ಟ್ರಾಕ್ಟ್ ಮಾಡಿ, ಉಳಿಯೋದೇ 5π ಅಲ್ವಾ. ಸೊ 5π/6 ಬರ್ಬಿಟ್ರೆ ಮುಗೀತು ನೋಡಿ. ಇದಾದಮೇಲೆ ಸೊ ಇದು ಅರ್ಥ ಆಯ್ತಲ್ವಾ ಹೇಗೆ ಬಂತಂತ. ಸೊ ಇದಾದಮೇಲೆ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್, ಕಾಸ್ ಇನ್ವರ್ಸ್ ಆಫ್ ಇವಾಗ ನೋಡಿ 360 - ಅಂದರೆ 4th ಕ್ವಾಡ್ರಂಟ್ ಕಾಸ್ ಪಾಸಿಟಿವ್ ಇರುತ್ತೆ. 360 ಬಂದಾಗ ನೋ ಚೇಂಜಸ್, ಕೋಟಿಗ್ನೋಮೆಟ್ರಿ ಇದ್ದು ಕೋಟಿಗ್ನೋಮೆಟ್ರಿನ ಬರೀತೀವಿ. ಅದಾದಮೇಲೆ ಕಾಸ್ ಆಫ್ ಥೀಟಾ ಆಗುತ್ತೆ. ಥೀಟಾ ಜಾಗದಲ್ಲಿ ಏನಿದೆ, 5π/6 ಇದೆ. ಓಕೆ, ಸೊ ಇವಾಗ ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಯಾಕೆ ಅಂತಂದರೆ 5π/6 ಅನ್ನೋದು ಬಿಲಾಂಗ್ಸ್ ಟು ನಮ್ಮ ರೇಂಜ್ ಒಳಗಿದೆ, 0 to π ಈ ಬ್ರಾಂಚ್ ರೇಂಜ್ ಒಳಗಿದೆ. ಸೊ ನಾನು ಇದು ಚೆಕ್ ಮಾಡ್ಕೊಳ್ಳಿ, ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ಕೊಂಡು ಯಾವ ಥರ ಅಂದರೆ π/180/π ಇದು ಕ್ಯಾನ್ಸಲ್ ಆಗುತ್ತೆ. 6 1 6 3 30 ಆಗುತ್ತೆ. 30 × 5 ಮಾಡಿ. ಸೊ ಅದು ರೇಂಜ್ ಒಳಗೆ ಇದೆ ಅಲ್ವಾ. ಸೊ ಅಂದರೆ ನಾವು ಇದನ್ನು ಏನು ಕನ್ಸಿಡರ್ ಮಾಡ್ಕೋಬಹುದು, ನೀವು ಬೇಕಿದ್ರೆ ಸೈಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿ, ಡಿಗ್ರಿ ಟು ರೇಡಿಯನ್ ಕನ್ವರ್ಟ್ ಮಾಡ್ಕೊತಿದ್ದೀರಲ್ವಾ. ಸೊ 5π/6 ಇಲ್ಲಿ 180/π ಅಂತ ಬರಿತೀವಿ. ಸೊ ಇದು π ಕ್ಯಾನ್ಸಲ್, 6 3 ಅಗೇನ್ 30 ಅಗೇನ್ ಇದಾಗುತ್ತೆ 150 ಡಿಗ್ರಿ. ಸೊ 150 ಡಿಗ್ರಿ 0 to 180 ಒಳಗೆ ಬರ್ತಾ ಇದೆ ಅಲ್ವಾ. ಅರ್ಥ ಆಯ್ತಲ್ವಾ. ಇಲ್ಲೇನಾಗಿತ್ತು, 210 ಆಗಿತ್ತು. ಸೊ ಆದ ಕಾರಣ ಅದು ನಾಟ್ ಬಿಲಾಂಗ್ಸ್ ಟು. ಬಟ್ ಇವಾಗ ಇದು ಬಿಲಾಂಗ್ಸ್ ಆಗ್ತಾ ಇದೆ. ಅಂದರೆ ಫೈನಲ್ ಆನ್ಸರ್ ನಮ್ಗೆ ಸಿಕ್ಕಿರೋದು 5π/6. ಎಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. 2 ಮಾರ್ಕ್ಸ್. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್. ಸೊ ಆರಾಮಾಗಿ ಇದನ್ನು ನಾವು ಸಾಲ್ವ್ ಮಾಡ್ಬೋದಲ್ವಾ. ಎಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒಂದು ಕ್ವಶನು ಡಿಟರ್ಮಿನೆಂಟ್ ಮೇಲೆ ಇರುವಂಥ ಕ್ವಶನು. ಇಲ್ಲೇನಿದೆ ಅಂದರೆ, ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್, ಇಲ್ಲಿ 3 ವರ್ಟೈಸಸ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ 3 ಪಾಯಿಂಟ್ಸದ್ದು ಇವನ್ ಅವರ ಏರಿಯಾನು ಕೊಟ್ಟಿದ್ದಾರೆ 35 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ. ಇಲ್ಲಿ ನಮಗೆ ಫೈಂಡ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಕೆ ವ್ಯಾಲ್ಯೂ ಏನಾಗುತ್ತೆ ಅಂತ. ಅಗೇನ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನಿದೆ, ಡೆಲ್ಟಾ = 1/2 ಇಂಟು ಡಿಟರ್ಮಿನೆಂಟ್. ಇಲ್ಲಿ ನಾವು 1 1 1 ಬರಿತೀವಿ. ಇಲ್ಲಿ ವರ್ಟೈಸಸ್ ಏನೇನಿದಾವೆ, 2, -6, ಸೆಕೆಂಡ್ ಒನ್ 5, 4,
ಥರ್ಡ್ ಒನ್ ಕೆ ಕಾಮ 4. ಈ ಕೆ ವ್ಯಾಲ್ಯೂನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಡೆಲ್ಟಾ ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ 35 ಸ್ಕ್ವೇರ್ ರೂಟ್. 35 ಸ್ಕ್ವೇರ್ ಯಾವಾಗ ಅವರೇ ಏರಿಯಾ ಕೊಡ್ತಾರಲ್ಲ ಅವಾಗ ನಾವು ಪ್ಲಸ್ ಆರ್ ಮೈನಸ್ ತಗೋಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಯಾಕೆ ಇದು ಪ್ಲಸ್ ಆರ್ ಮೈನಸ್ ತಗೋಬೇಕಂದ್ರೆ ಯೂಶುವಲಿ ನಾವು ಏರಿಯಾನ ಸಿಂಪ್ಲಿಫೈ ಮಾಡಬೇಕಾದ್ರೆ ನಾವು ಸಾಲ್ವ್ ಮಾಡಿ ಡೆಲ್ಟಾ ವ್ಯಾಲ್ಯೂ ಇಡ್ತೇವಲ್ವಾ, ಅವಾಗ ಅದು ಮೈನಸ್ ಬಂದರೂ ಪ್ಲಸ್ ಅಲ್ಲೇನೆ ಇಡ್ತೀವಿ. ಯಾಕಂದ್ರೆ ಏರಿಯಾ ಯಾವಾಗಲೂ ನಾವು ನೆಗೆಟಿವ್ ಒಳಗೆ ಮೇಜರ್ ಮಾಡಿರಲ್ಲ. ಬಟ್ ಅವರೇ ಏರಿಯಾ ಕೊಟ್ಟಾಗಂದ್ರೆ ನಾವಿಲ್ಲಿ ಪ್ಲಸ್ ಆರ್ ಮೈನಸ್ ತಗೊಳ್ಬೇಕಾಗುತ್ತೆ. ಓಕೆ, ಸೊ ಪ್ಲಸ್ ಆರ್ ಮೈನಸ್ ಇದನ್ನ ಬರೀತೀನಿ, ಪ್ಲಸ್ ಆರ್ ಮೈನಸ್ 35 ಡೆಲ್ಟಾ ಅವರೇ ಕೊಟ್ಟಿರೋದು. ಸೊ 1/2 ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಆಲ್ರೆಡಿ ತಿಳಿದಾಗ ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್ ಆಗಿರುತ್ತೆ. ಸೊ 2 ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. 4 ಇಂಟು 1 4 ಮೈನಸ್ 4 ಆಯ್ತು ಇದು. ನೆಕ್ಸ್ಟ್ ಮೈನಸ್ ಮೈನಸ್ ಪ್ಲಸ್ 6 ಅಗೇನ್ ಇಂಟು ಬ್ರಾಕೆಟ್, ಇದು ಪೂರ ಕ್ಯಾನ್ಸಲ್ ಆಗುತ್ತೆ. 5 ಇಂಟು 1 ಎಷ್ಟಾಯ್ತು ಸ್ಟೂಡೆಂಟ್ಸ್, 5 ಆಯಿತು. ಸೊ ಇಲ್ಲಿ ಸೈನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೈನಸ್ ಕೆ ಇಂಟು 1 ಕೆ ಆಗುತ್ತೆ. ಅಗೇನ್ ಇದು ಮುಗೀತು. ನೆಕ್ಸ್ಟ್ 1 ಇಂಟು, ಸೊ 1 ಇಂಟು ಬ್ರಾಕೆಟ್ ಇದು ಪೂರ ಕ್ಯಾನ್ಸಲ್ ಆಗುತ್ತೆ. 5 ಇಂಟು 4 ಅಂದರೆ ಇದಾಯಿತು 20 ಮೈನಸ್ ಕೆ ಇಂಟು 4 4K ಆಯಿತು. ಓಕೆ, ಸೊ ಇನ್ನು ಉಳಿದಿರೋದು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 1/2 ಇದನ್ನ ಕಂಟಿನ್ಯೂ ಬರೀತಾ ಹೋಗಿ ಆಸ್ ಇಟ್ ಈಸ್. ಇದು ನೋಡಿ 4 ಮೈನಸ್ 4 0 0 ಆಗಿಬಿಡ್ತಾ. ಸೊ ಇದನ್ನ ಬಿಟ್ಬಿಡಿ ಪೂರ ಪಾರ್ಟ್ನ. ಏನು ಉಳಿದಿರೋದು ಇದು 6 ಇಂಟು 5 ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 6 ಇಂಟು 5 ಮಾಡಿದ್ರೆ 30 ಆಗುತ್ತಾ. 30 ಮೈನಸ್ 6K ಅಗೇನ್ ಇದು 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಉಳಿಯುವಂಥದ್ದು. ಸೊ 20 ಮೈನಸ್ 4K. ಓಕೆ, ಸೊ ಇನ್ನು ಉಳಿದಿರೋ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಇವಾಗ ಏನು ಉಳಿದಿದೆ ಇಲ್ಲಿ ಲಾಸ್ಟಲ್ಲಿ ಪ್ಲಸ್ ಆರ್ ಮೈನಸ್ ಆಸ್ ಇಟ್ ಈಸ್ ಬರೀರಿ. ಇದೊಂದು ಸ್ಟೆಪ್ಪು 35 ಇಲ್ಲಿ 1/2 ಇದೆ. ಓಕೆ, ಸೊ 30 ಪ್ಲಸ್ 50 ಅಂದರೆ 30 ಪ್ಲಸ್ 20 ಅಂದರೆ 50 ಆಗುತ್ತಲ್ವಾ. ಎಸ್, ಇದು 50 ಆಯಿತು. ಮೈನಸ್ 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 ಪ್ಲಸ್ ಆಗಿ 6 ಪ್ಲಸ್ 4 ಅಂದರೆ ಇದಾಗುತ್ತೆ 10K. ಓಕೆ, ಸೊ ನಾನಿಲ್ಲಿ ಏನು ಮಾಡ್ತೀನಿ, 2ನ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ ಎರಡು ಕಡೆ. ಸೊ 2ನ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ, ಇದು 50 ಅಂದರೆ 25. ಇದು ಬ್ರ್ಯಾಕೆಟಲ್ಲೇ ಬರೆಯೋಣ. 2 ಇಂದ ಡಿವೈಡ್ ಮಾಡಿದ್ರೆ ಇದಾಗುತ್ತೆ 25 ಅಗೇನ್ ಮೈನಸ್ ಇದಾಗುತ್ತೆ 5K. ಓಕೆ, ಸೊ ಇದು ನಮಗೆ ಆನ್ಸರ್ ಸಿಕ್ಕಿರೋದು. ಇವಾಗ ಇಲ್ಲಿ ಏನು ಮಾಡಬೇಕು, ಒಂದ್ಸತಿ ಪ್ಲಸ್ ತಗೋಬೇಕು, ಒಂದ್ಸತಿ ಮೈನಸ್ ತಗೊಂಡು ಸಾಲ್ವ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ನಾನಿಲ್ಲಿ ಫಸ್ಟಿಗೆ ಪ್ಲಸ್ ತಗೋತೀನಿ ಸ್ಟೂಡೆಂಟ್ಸ್, ಪ್ಲಸ್ 35 ತಗೋತೀನಿ. ಈಸಿ ಕ್ವಶನ್ ಏನು ಬಂದಿದೆ ಇಲ್ಲಿ ನಮಗೆ 25 ಮೈನಸ್ 5K. ಓಕೆ, ಸೊ ಇವಾಗ 25ನ ಈ ಕಡೆ ತೊಗೊಂಬಂದೆ ಅಂತ ಅನ್ಕೊಳ್ಳಿ. ಏನಾಗುತ್ತೆ 35 ಮೈನಸ್ 25 ಇಸ್ ಈಕ್ವಲ್ಸ್ ಟು ಮೈನಸ್ 5K. ಇದು 10 ಆಗುತ್ತಾ ಸ್ಟೂಡೆಂಟ್ಸ್, 10 ಆಯಿತು. ಅಗೇನ್ ಇಲ್ಲಿ ಕೆ ಮೈನಸ್ 5K ಈ ಕಡೆ ತೊಗೊಂಬಂದ್ರೆ ಡಿವೈಡ್ ಬೈ 5, 5 1s 5 2s ಅಂದರೆ ಮೈನಸ್ 2 ಬಂತು ಕೆ ವ್ಯಾಲ್ಯೂ. ಒಂದು ಆನ್ಸರ್ ನಂಗೆ ಸಿಕ್ತು -2. ಇನ್ನು ಇನ್ನೊಂದು ವ್ಯಾಲ್ಯೂ ಚೆಕ್ ಮಾಡ್ಕೋಬೇಕಲ್ವಾ. ಓಕೆ, ಇನ್ನೊಂದು ಸತಿ ಏನು ಮಾಡ್ಕೊಳ್ಳೋಣ, ಮೈನಸ್ 35 ಅಂತ ತಗೊಳ್ಳೋಣ. ಅಗೇನ್ ಸೇಮ್ ರಿಸಲ್ಟ್ 25 ಮೈನಸ್ 5 ಅಗೇನ್ 20 ಈ ಕಡೆ ಬಂದರೆ ಮೈನಸ್ 25 ಆಗುತ್ತೆ ಇಸ್ ಈಕ್ವಲ್ಸ್ ಟು 5K. ಅಗೇನ್ ಇವೆರಡು ಆ್ಯಡ್ ಮಾಡ್ಕೋಬೇಕು ಇವಾಗ, ಯಾಕಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಎಷ್ಟಾಗುತ್ತೆ ನೋಡಿ, 5 5 10 ಆಯಿತು. 10 ಅಂದರೆ 60 ಆಗುತ್ತೆ. ಇದು ಮೈನಸ್ 60 ಇಸ್ ಈಕ್ವಲ್ಸ್ ಟು ಮೈನಸ್ 5 ಮೈನಸ್ 60. 5 ಈ ಕಡೆ ಬಂದರೆ ಡಿವೈಡ್ ಬೈ 5K ಉಳಿತು. 5 1s 5 1s ಅಗೇನ್ ಎಷ್ಟು ಉಳಿತು ಇಲ್ಲಿ 10 ಉಳಿತು ಸ್ಟೂಡೆಂಟ್ಸ್. 5 2s ಅಂದರೆ K ಇಸ್ ಈಕ್ವಲ್ಸ್ ಟು ನಂಗೆ ಸಿಕ್ತಿಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಯ್ತಲ್ವ ಇದು. ಸೊ ಪ್ಲಸ್ 12 ಆಯ್ತು ಇದು. ಸೊ ಎರಡು ವ್ಯಾಲ್ಯೂಸ್ಗಳಾಗಿದ್ದಾವೆ Kದು. ಏನಾಗಿದೆ K ವ್ಯಾಲ್ಯೂ, ಒಂದು -2 ಆಗಿದೆ, ಒಂದು +12 ಆಗಿದೆ. ಇಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಸಿಗುವಂಥದ್ದು. ನೋಡಿ, ಈಸಿ ಇದೆ ಕ್ವಶನ್ನು. ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಿದೆ ಆದರೆ ಡೆಫಿನೆಟ್ ಆಗಿ ನಿಮ್ಮ 2 ಮಾರ್ಕ್ಸ್ ಸಿಗುವಂಥದ್ದು. ಸೊ ಯಾವುದೇ ಕಾರಣಕ್ಕೂ 2 ಕ್ವಶನ್ ಮಾತ್ರ ಮಿಸ್ ಮಾಡೋ ಹಾಗಿಲ್ಲ. ನಿಮ್ಮ ಟಾರ್ಗೆಟ್ ಆಗಿರಬೇಕು ಇನ್ವೆಸ್ಟಿಗ್ನೋಮೆಂಟ್ರಿ ಈಸಿ ಕ್ವಶನ್ ಬರುತ್ತೆ, ಅಗೇನ್ ಡಿಟರ್ಮಿನೆಂಟ್ ಈಸಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಈಸಿ ಕ್ವಶನ್ ಯಾವುದಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ, ಅದು ಡಿಫ್ರೆನ್ಸಿಯೇಷನ್ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಮೇಲೆ ಬರುವಂಥ ಒಂದು ಕ್ವಶನ್ ಆಗಿದೆ. ಓಕೆ, ಸೊ ನಿಮ್ಮ 5.3 ಅಲ್ಲಿ ಬರುವಂಥ ಕ್ವಶನ್ ಇದು. ಸ್ಟಾರ್ಟಿಂಗ್ 8 ಎಕ್ಸಾಂಪಲ್ ಏನಿದೆ ನೋಡಿ, ಅದರಲ್ಲೇ ಒಂದು ಕನ್ಫರ್ಮ್ 2 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನು ಯಾವ ಥರ ಮಾಡಬೇಕು ಅಬ್ಸರ್ವ್ ಮಾಡಿ. ಇಲ್ಲೇನಿದೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾಗಿರುವಂಥದ್ದು, ಸೈನ್ ಸ್ಕ್ವೇರ್ ಎಕ್ಸ್ ಇದೆ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಇದೆ ಇಸ್ ಈಕ್ವಲ್ಸ್ ಟು 1. ಸೊ ನಾವು ಎರಡು ಕಡೆ ಎಟ್ ಎ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೈನ್ ಸ್ಕ್ವೇರ್ ಅಂದರೆ ಫಸ್ಟ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ ಆಯ್ತಾ. ಸೊ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ 2x ಅಂದರೆ 2 sin x ಆಯ್ತು. ಇದು ಅಂದರೆ sin x ಎಕ್ಸ್ಟ್ರಾ ಪಾರ್ಟ್ ಆಯಿತು. sin x ಗೆ ನಾನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಅವಾಗ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಇದು ಮುಗಿತು. ಇವಾಗ ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಅಂದರೆ ಅಗೇನ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ 2 cos y ಆಗುತ್ತೆ. ಅಗೇನ್ ಕಾಸ್ ವೈ ಇದು ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ವೈ ಆಗುತ್ತೆ. ನೋಡಿ ನಾನು ಬ್ರಾಕೆಟ್ ಯೂಸ್ ಮಾಡಿದ್ದೀನಿ, ಭಾಳ ಸ್ಟೂಡೆಂಟ್ ಬ್ರಾಕೆಟ್ ಯೂಸ್ ಮಾಡಲ್ಲ, ಹಂಗೆ ಬರ್ದ್ಬಿಡ್ತೀರಾ. ಕಾಸ್ ವೈ ಒಂದು ಸಪ್ರೇಟ್ ಟರ್ಮು, ಸೈನ್ ವೈ ಒಂದು ಸಪ್ರೇಟ್ ಟರ್ಮ್ ಹೋಗ್ಬಿಡುತ್ತೆ. ಸೊ ಬ್ರಾಕೆಟ್ ಬರೀಬೇಕು, ಯಾಕಂದ್ರೆ ಇದು ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಕಾಸ್ ವೈದು ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ವೈ, ವೈ ಅಗೇನ್ ಎಕ್ಸ್ಟ್ರಾ ಇದೆ ಅಲ್ವಾ, ಹಾಗಾಗಿ ಇಲ್ಲಿ ಏನು ಬರುತ್ತೆ dy ಬೈ
ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಡಿಫ್ರೆನ್ಷಿಯೇಷನ್ 0. ಸರ್ ಇಲ್ಲಿ ಯಾಕೆ ಡಿವೈ ಬೈ ಡಿ ಬರಲಿಲ್ಲ ಅಂದರೆ ಇಲ್ಲಿ ಎಕ್ಸೇ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡ್ತಾ ಇದೀವಿ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗಿಬಿಡುತ್ತೆ. ಓಕೆ, ಸೊ ಇನ್ನು ಉಳಿದಿರೋ ರಿಸಲ್ಟ್ಸ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿಬಿಡೋಣ. ಅಂದರೆ ಇದು ಪೂರ ಪಾರ್ಟ್ನ ನಾವು ಈ ಕಡೆ ತೊಗೊಂಡು ಹೋಗ್ಬೋದಾ? ಓಕೆ, ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಾಂದರೆ ಇದು ಮೈನಸ್ ಇದೆ ನೋಡಿ, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ ಇದನ್ನು ನಾವು ಒಂದು ಫಾರ್ಮುಲಾ ಹಾಕಿನೂ ಬರಿಬೋದು. ಇನ್ನೊಂದು ಸತಿ ಬರೀತೀನಿ ನೋಡಿ, ಇಲ್ಲಿ ಸೈನ್ ಎಕ್ಸ್ ಕಾಸ್ ಎಕ್ಸ್, ಇದು ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಇದನ್ನು ನಾನು ಮೊದಲಿಗೆ ಬರೀತೀನಿ ಸೈನ್ ವೈ ಕಾಸ್ ವೈ ಅಂತ. ಇದು ಪ್ಲಸ್ ಮೈನಸ್ ಮೈನಸ್ ಆಗಿರೋದು, ಇದು ಡಿ ವೈ ಬೈ ಡಿ ಎಕ್ಸ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ಈ ಮೈನಸ್ ಪಾರ್ಟ್ನ ನಾವು ಈ ಕಡೆ ತೊಗೊಂಡು ಹೋಗ್ಬೋದಾ? ಓಕೆ, ಅವಾಗ ಏನಾಗುತ್ತೆ, ಇದು ಪ್ಲಸ್ ಆಗಿಬಿಡುತ್ತೆ. ಅಂದರೆ ಇಲ್ಲಿ ಉಳಿದಿರೋದು ಈ ಪೂರ ರಿಸಲ್ಟ್ ನೋಡಿ, ಇದಾಗುತ್ತೆ ಸೈನ್ 2y 2x ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್, ನೀವು ಬರೀರಿಲ್ಲ ಆಸ್ ಇಟ್ ಈಸ್ ಇಟ್ಟು ನಡೆಯುತ್ತೆ. ಸೊ ಇದು ಮೈನಸ್ ಇದ್ದು ಈ ಕಡೆ ಬಂದರೆ ಪ್ಲಸ್ ಆಗಿದೆ. ಅಗೇನ್ ಇದನ್ನು ಕೂಡ ಸೈನ್ 2y ಫಾರ್ಮುಲಾ ಆಗಿಬಿಡುತ್ತೆ. ಇದು ಸೈನ್ ಆಫ್ 2y, ಇಲ್ಲೇನು ಉಳಿದಿದೆ ಡಿ ವೈ ಬೈ ಡಿ ಎಕ್ಸು. ಓಕೆ, ಫೈನಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದು ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಬೈ, ಅಂದರೆ ಸೈನ್ ಆಫ್ 2x ಡಿವೈಡ್ ಬೈ ಸೈನ್ ಆಫ್ 2y. ಇದು ನಿಮ್ಮ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು, ಇದು ನಿಮ್ಮದು ಟಿಗ್ನಾಮೆಟ್ರಿ ಫಾರ್ಮುಲಾ. ನೀವು ಇಲ್ಲಿ ಬರೀಲಿಲ್ಲ ಅಂದರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಮೈನಸ್ ಪಾರ್ಟ್ ಇದ್ದದ್ದು ಪೂರ ಈ ಕಡೆ ತೊಗೊಂಬಂದು ನಾನು ಪ್ಲಸ್ ಆಗಿದೆ, ಅದಾದಮೇಲೆ ಶಿಫ್ಟ್ ಮಾಡ್ತೀರಾ. ಓಕೆ, ಒಂದು ಮೈನಸ್ನೂ ರಾಂಗ್ ಮಾಡಿದರೆ ಅಲ್ಲಿ ನಿಮಗೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ. ಸುಮ್ಮನೆ ಅನ್ನೆಸರಿ ಒಂದು ಮೈನಸ್ ಬರೆದ್ರೂ ಕೂಡ ಒಂದು ಮಾರ್ಕ್ಸ್ ಕಟ್ ಆಯಿತು. ಪ್ಲಸ್ ಇದೆ ಅಂದರೆ ಪ್ಲಸ್ಸೇ ಬರಬೇಕು ಇಲ್ಲಿ. ಅರ್ಥ ಆಯ್ತಾ? ಸೊ ಈ 3 ಕ್ವಶನ್ಸ್ಗಳು ಈಸಿಯೆಸ್ಟ್ ಟಾಸ್ಕ್ ಆಗುತ್ತೆ ನಿಮಗೆ ಎಕ್ಸಾಮಲ್ಲಿ. ಯಾವುದೇ ಕಾರಣಕ್ಕೂ ಈ 3 ಕ್ವಶನ್ನ ಬಿಡಲೇಬಾರ್ದು. ಓಕೆ, ಇಲ್ಲೊಂದು ಕ್ವಶನ್ ಇದೆ, ಅಪ್ಲಿಕೇಶನ್ ಆಫ್ ಡೆರಿವಿಟಿವ್. ಇದನ್ನು ಭಾಳ ಸ್ಟೂಡೆಂಟ್ಸು ಏನು ಅನ್ಕೊಂತೀರಾ, ಹಾಂ ಇದು ಭಾಳ ಡಿಫಿಕಲ್ಟ್ ಇದೆ, ಇದೇನು ನಮ್ಮ ಕಡೆ ಆಗಲ್ಲ, ಇದೇನು ಇನ್ಕ್ರೀಸಿಂಗ್ ಇದೆ ಅಂತ ಹೇಳಿಬಿಡ್ತೀರಾ. ಈ ಮಿಸ್ಟೇಕ್ನೂ ಮಾಡಬೇಡಿ, ಇದನ್ನು ಈಸಿಯೆಸ್ಟಲ್ಲೇ ಈಸಿಯೆಸ್ಟ್ ಇರುತ್ತೆ. ಸ್ವಲ್ಪನೇ ಅಬ್ಸರ್ವ್ ಮಾಡಿಬಿಟ್ರೆ ಆನ್ಸರ್ ಸಿಗುತ್ತೆ. ಇಲ್ಲಿ ಏನು ಅವರೇ ಕೊಟ್ಟಿದ್ದಾರೆ ನೋಡಿ, ಥ್ರೂ ದ್ಯಾಟ್ ಅಂತ ಹೇಳ್ತಾರೆ. ಈ ಒಂದು ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗ್ತಾ ಇದೆ, ಇಂಟರ್ವಲ್ನು ಅವರೇ ಕೊಟ್ಟಿದ್ದಾರೆ, ಈ ಇಂಟರ್ವಲಲ್ಲಿ ಇನ್ಕ್ರೀಸಿಂಗ್ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಫಸ್ಟ್ ನಾನು ಇಲ್ಲಿ ಫಂಕ್ಷನ್ ಬರ್ಕೋತೀನಿ, ಎಕ್ಸ್ ಸ್ಕ್ವೇರ್ ಇ ರೆಸ್ಟು ಮೈನಸ್ ಎಕ್ಸ್ ಇದೆ. ಓಕೆ, ಇದಕ್ಕೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಯು ಇಂಟು ವಿ ಆಗುತ್ತಾ, ಎಕ್ಸ್ ಸ್ಕ್ವೇರ್ ಇ ರೆಸ್ಟು ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ರೆಸ್ಟು ಎಕ್ಸ್ ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ -1 ಆಯಿತು. ಓಕೆ, ಇದು ಮುಗೀತಿಲ್ಲಿ. ಅಗೇನ್ ಪ್ಲಸ್, ಅಗೇನ್ ಇವಾಗ ಇ ರೆಸ್ಟು ಮೈನಸ್ ಎಕ್ಸ್ ಆಸ್ ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಆಯಿತು. ಓಕೆ, ಇದನ್ನ ನಾನು ಏನು ಮಾಡ್ತೀನಿ, ಇಲ್ಲಿ ಇ ರೆಸ್ಟು ಮೈನಸ್ ಎಕ್ಸ್ನ ಕಾಮನ್ ತಗೋತೀನಿ. ಅಗೇನ್ ಮತ್ತೇನಾದರೂ ಕಾಮನ್ ಇದೆ, ಓಕೆ ಎಕ್ಸ್ ಕೂಡ ಕಾಮನ್ ಬರುತ್ತೆ. ಸೊ ಎಕ್ಸ್ ಬೇಕಿದ್ರೆ ಎಕ್ಸ್ನು ಕೂಡ ಕಾಮನ್ ತಗೊಳ್ಳೋಣ. ಇಲ್ಲೇನು ಉಳಿತು ನೋಡಿ, ಇಲ್ಲಿ ಜಸ್ಟ್ ಮೈನಸ್ ಆಸ್ ಇಟ್ ಇಸ್ ಅಲ್ಲೇ ಇಡೋಣ. ಎಕ್ಸ್ ಒಂದು ಉಳಿದಿದೆ, ಸೊ ಮೈನಸ್ ಎಕ್ಸ್ ಉಳಿತಾ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಈ ರೆಸ್ಟು ಮೈನಸ್ ಎಕ್ಸ್ ಕಾಮನ್ ತೊಗೊಂಡಿನಿ. ಅಗೇನ್ ಒಂದು ಎಕ್ಸ್ ಕಾಮನ್ ತೊಗೊಂಡ್ರೆ ಒಂದು ಎಕ್ಸ್ ಉಳಿಯುತ್ತೆ, ಇಲ್ಲೊಂದು ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ಅಗೇನ್ ಇಲ್ಲಿ ಪ್ಲಸ್, ಇಲ್ಲಿ ಈ ರೆಸ್ಟು ಮೈನಸ್ ಎಕ್ಸ್ ಎಕ್ಸ್ ಅಂದರೆ ಇಲ್ಲಿ ಜಸ್ಟ್ 2 ಉಳಿದಿದೆ. ಓಕೆ, ಸೊ ಇವಾಗ ಬಂದಿರೋ ಆನ್ಸರ್ ಇದು. ಸೊ ಇವಾಗ ನಾವೇನು ಮಾಡಬೇಕು, ಇನ್ಕ್ರೀಸಿಂಗ್ ಚೆಕ್ ಮಾಡಬೇಕಂದ್ರೆ ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೋಬೇಕಲ್ವಾ, ಅಂದರೆ ಇದು ಪೂರ ಪಾರ್ಟ್ 0 ಆಗುತ್ತೆ. ಅಗೇನ್ ಎಕ್ಸ್ ಇ ರೆಸ್ಟು ಮೈನಸ್ ಎಕ್ಸ್ ಇಂಟು ಬ್ರಾಕೆಟ್ ಮೈನಸ್ ಎಕ್ಸ್ ಪ್ಲಸ್ 2. ಓಕೆ, ಸೊ ಇವಾಗ ಒಂದೊಂದಾಗಿ ನಾವು ಶಿಫ್ಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂನ ಚೆಕ್ ಮಾಡ್ಕೋಬೇಕು. ಈ ಪೂರ ಪಾರ್ಟ್ ಈ ಕಡೆ ಹೋದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0ನೇ ಬರುತ್ತೆ. ಅವಾಗ ಈ ಪಾರ್ಟ್ ಪೂರ ಈ ಕಡೆ ಹೋದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗೋದು, ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್, ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2. ಸೊ ಇವಾಗ ಈ 2 ಪಾಯಿಂಟ್ಸ್ಗಳು ನಮ್ಗೆ ಸಿಕ್ಕಾಗಿದ್ದಾವೆ. ಓಕೆ, ಅವ್ರು ಹೇಳಿದ್ದು ಈ ಒಂದು ಇಂಟರ್ವಲ್ಲೇ ಇನ್ಕ್ರೀಸ್ ಆಗುತ್ತೆ ಅಂತ. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 0 ಇದೆ, ಇಲ್ಲಿ 2 ಇದೆ, ಇಲ್ಲಿ ಮೈನಸ್ ಇನ್ಫಿನಿಟಿ ಇರುತ್ತೆ, ಇಲ್ಲಿ ಪ್ಲಸ್ ಇನ್ಫಿನಿಟಿ. ಸೊ ಈ ಏರಿಯಾ ಅವ್ರು ಕೇಳಿಲ್ಲ. ಇನ್ಕ್ರೀಸಿಂಗ್ ಆಗ್ಬೇಕಂದ್ರೆ ಇಲ್ಲಿ ರಿಸಲ್ಟ್ ಎಲ್ಲಾನು ಪಾಸಿಟಿವ್ ಒಳಗೆ ಬರಬೇಕಲ್ವಾ. ಇನ್ಕ್ರೀಸ್ ಅಂದರೆ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ಒಂದು ಇಂಟರ್ವಲ್ ಅಲ್ಲಿ ಪಾಸಿಟಿವ್ ಆಗ್ತಾ ಇದೆನಾ ಇಲ್ವಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಚೆಕ್ ಮಾಡ್ಬೇಕಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದನ್ 0ನೇ ಇರಬೇಕು. ಗ್ರೇಟರ್ ದನ್ ಪಾಸಿಟಿವ್ ಅಂದ್ರೇನು ಆನ್ಸರ್ಸ್ ಗ್ರೇಟರ್ ದನ್ 0ನೇ ಬರಬೇಕು. ಚೆಕ್ ಮಾಡಿ. ಇವಾಗ ಈ ಒಂದು ಇಂಟರ್ವಲ್ ಇದರಲ್ಲಿರುವಂಥ ಯಾವುದಾದ್ರೂ ಒಂದು ಪಾಯಿಂಟ್ನ ತಗೊಳ್ಳಿ. ಯಾವುದು 1 ತಗೋತೀನಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ 1 ಇದರಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ. ಯಾವುದು ಎಫ್ ಡ್ಯಾಶ್ ಆಫ್, ಇಲ್ಲಿ 1 ಹಾಕಿದ್ರಾ, ಇ ರೆಸ್ಟ್ 1 ಅಂದರೆ ನೋಡಿ ಇಲ್ಲಿ ನಾನು ಬರಿತೀನಿ, ಎಫ್ ಡ್ಯಾಶ್ ಆಫ್ 1ನ ಫಿಲ್ ಅಪ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಇಲ್ಲಿ 1 ಆಗುತ್ತೆ, ಇ ರೆಸ್ಟು -1. ಅಗೇನ್ ಇಲ್ಲಿ -1 ಪ್ಲಸ್ 2 ಅಂದರೆ ಇದನ್ನು 1 ಆಯಿತು. ನೋಡಿ ಬಂದಿರೋ ಆನ್ಸರ್ ಎಷ್ಟಾಗಿದೆ, ಪಾಸಿಟಿವ್ ಇದೆನಾ, ಅದು ಆನ್ಸರ್ ಏನು ಬಂದಿದೆ ಅದು ಇಂಪಾರ್ಟೆಂಟ್ ಇಲ್ಲ, ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ ಅಷ್ಟೇ ಆಗ್ಬೋದು. ಸೊ ಇಲ್ಲಿ ಮೈನಸ್ ಇದೆ, ಅದು ಮೈನಸ್ ಅಲ್ಲ ಸ್ಟೂಡೆಂಟ್ಸ್, 1 ಡಿವೈಡ್ ಬೈ ಇ ರೆಸ್ಟ್ ಟು 1 ಅಂತ ಬರೀಬೋದು ನಾವು. ಓಕೆ, ಆನ್ಸರ್ ಪಾಸಿಟಿವ್ ಬಂದಿದೆ. ನೀವು ಅಗೇನ್ 1.1 ಹಾಕಿ ಅದರದ್ದು 0.5 ಆಗಿ ಯಾವುದೇ ಈ ಒಂದು ಇಂಟರ್ವಲ್ ಅಲ್ಲಿ ರಿಸಲ್ಟ್ನ ಹಾಕ್ತಾ ಹೋಗಿ ಅವಾಗ ಅದೇನಾಗುತ್ತೆ, ಫಂಕ್ಷನ್ ಇನ್ಕ್ರೀಸಿಂಗ್ ಆಗುತ್ತೆ, ಅಂದರೆ ಪಾಸಿಟಿವ್ ಆನ್ಸರೇ ಬರ್ತಾ ಇದೆ. ಸೊ ಅದಕ್ಕೆ ನಾವು ಇದನ್ನ ಕನ್ಕ್ಲೂಷನ್ ಅಲ್ಲಿ ಏನು ಕೊಡಬೇಕು, ಈ ಒಂದು ಇಂಟರ್ವಲ್ ಅಲ್ಲಿ ದ ಗಿವನ್ ಫಂಕ್ಷನ್ ಈಸ್, ಈ ಕೊಟ್ಟಿರುವಂಥ ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗ್ತಾ ಇದೆ, ಇನ್ಕ್ರೀಸಿಂಗ್ ಆನ್ ದ ಇಂಟರ್ವಲ್ 0 to 2. ಇದು ಮೇನ್ ಕಂಡೀಷನ್. ಓಕೆ, ಇಷ್ಟು ಬರೆದ್ರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆದಾಗೆ. ನೋಡಿ ಈಸಿ ಇದೆನಲ್ವಾ, ಇದರಲ್ಲಿ ಏನು ಡಿಫಿಕಲ್ಟಿ ಇದೆ ಹೇಳಿ, ಅವ್ರು ಕೊಟ್ಟಿರೋದನ್ನೇ ನಾವು ಪ್ರೂವ್ ಮಾಡಿ ಬರೆಯೋದು ಇತ್ತು. ಓಕೆ,
ಇದು ಕೂಡ ಈಸಿ ಆಗುತ್ತೆ ಕೆಲವೊಂದು ಸತಿ, ಕೆಲವೊಂದು ಸತಿ ಯಾರು ಭಾಳ ಟಫ್ ಇದೆ ಅಂತ ಮಿಸ್ ಮಾಡ್ಕೊತೀರಾ. ಸ್ವಲ್ಪ ಅಬ್ಸರ್ವ್ ಮಾಡಿ ಆಗ್ತಿದ್ರೆ ಸಾಲ್ವ್ ಮಾಡ್ಬೋದು ಆಯ್ತಾ, ಯಾಕಂದ್ರೆ ಬೇಗನೆ ಕಂಪ್ಲೀಟ್ ಆಗುತ್ತೆ, ಅದಕ್ಕೆ ನಾನು ನಿಮಗೆ ಹೇಳಿರೋದು. ನೆಕ್ಸ್ಟ್ ಒಂದು ಕ್ವಶನ್, ಇದು ಒಂದು ಇಂಟಿಗ್ರೇಷನ್ ಕ್ವಶನ್ ಆಗಿದೆ. ಏನಿದೆ ಇಲ್ಲಿ, ಫೈಂಡ್ ದ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಆಫ್ 2x ಮೈನಸ್ 3 dx ಇದೆ. ಓಕೆ, ಸೊ ನನಗಂತೂ ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರ್ ಫಾರ್ಮುಲಾ ಅಂತೂ ಗೊತ್ತಿಲ್ಲ. ಸೊ ಗೊತ್ತಿರೋದೇನು, ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಅಗೇನ್ ನಾವು ಸ್ವಲ್ಪ 10th ಸ್ಟ್ಯಾಂಡರ್ಡ್ಗೆ ಹೋಗೋಣ. ಏನಿತ್ತು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಓಕೆ, ಈ 1 ಏನಾದರೂ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಬಿಟ್ನಿ ಅಂದ್ರೆ ನಂಗೆ ಸಿಗುತ್ತೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು ಸೆಕ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಓಕೆ, ಈ ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದಲ್ವಾ. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ಚೆಕ್ ಮಾಡ್ತಾ ಹೋಗಿ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ ಏನು ಬರೀಬೇಕು, ಸೆಕ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ ಏನಿದೆ 2x ಮೈನಸ್ 3 ಮೈನಸ್ 1 ಈ ಥರ ಬರೀಬೋದಾ. ಓಕೆ, ಯಾಕೆ ನಾನು ಈ ಥರ ಮಾಡಿದ್ರೆ ನನಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಫಾರ್ಮುಲಾ ಸ್ಟೂಡೆಂಟ್ಸ್, ಅದರ ಸಲುವಾಗಿ ಈ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡ್ಕೊಂಡ್ವಿ. ಅಗೇನ್ ಏನಾಯ್ತು ನೋಡಿ, ಇದು ಇಂಟಿಗ್ರೇಷನ್ ಸಪ್ರೇಟ್ ಮಾಡ್ಕೊಂಡ್ಬಿಡಿ. ಸೆಕ್ ಸ್ಕ್ವೇರ್ 2x ಮೈನಸ್ 3 ಆಯಿತು, ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್. ಸೆಕ್ ಸ್ಕ್ವೇರ್ ಫಾರ್ಮುಲಾ ಏನಿದೆ, ಟ್ಯಾನ್ ಇದೆ, ಕರೆಕ್ಟ್ ಅಲ್ವಾ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಏನಿದೆ, ಟ್ಯಾನ್ ಎಕ್ಸ್ ಇದೆ. ನಿಮಗೆ ಡೌಟ್ ಬಂದ್ರೆ ಏನು ಮಾಡಿ, ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ಳಿ. ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಇದೆ ಅಲ್ವಾ, ರಿವರ್ಸ್ ಹೋಗಿ ಗೊತ್ತಾಗುತ್ತೆ. ಇಲ್ಲಿ ಏನಿದೆ, ಎಕ್ಸ್ಟ್ರಾ ಪಾರ್ಟ್ ಒಂದು ಬಂದಿದೆ. ಎಕ್ಸ್ಟ್ರಾ ಏನಿದೆ 2x, ಇದನ್ನ ನೀವು ಸಬ್ಸ್ಟಿಟ್ಯೂಷನ್ ತೊಗೊಂಡು ಕೂಡ ಮಾಡ್ಬೋದು, ಡೈರೆಕ್ಟ್ ಆಗಿ ಮಾಡ್ಬೋದು. ಅದನ್ನ ಡಿವೈಡ್ ಮಾಡಿ 2x ಡಿಫ್ರೆನ್ಸಿಯೇಷನ್ ಮಾಡಿ, 2x ಡಿಫ್ರೆನ್ಸಿಯೇಷನ್ 2 ಆಗುತ್ತೆ. ಇದಂತೂ 0 ಆಯ್ತು, ಅಂದ್ರೆ 2 ಬಂತಲ್ವಾ. 2ನ ನಾವು ಡಿವೈಡ್ ಬೈ ಒಳಗೆ ಬರೀಬೇಕು, ಇಂಟು ಒಳಗಲ್ಲ. ಇಂಟು ಡಿಫ್ರೆನ್ಸಿಯೇಷನ್ ಬರೀತಿದ್ವಿ, ಇಂಟಿಗ್ರೇಷನ್ ಅಲ್ಲಿ ಡಿವೈಡ್ ಬೈ 2. ಅದಾದ್ಮೇಲೆ ಮೈನಸ್ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ಎಕ್ಸ್ ಪ್ಲಸ್ ಸಿ. ಇಷ್ಟೇ ಇರೋದು ನೋಡಿ ಇಂಟಿಗ್ರೇಷನ್ ಕ್ವಶನ್. ಈಸಿ ಅಂದರೆ ಈಸಿಯಸ್ಟ್. ಈ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಬಹಳಷ್ಟು ಕ್ವಶನ್ಸ್ಗಳು ಈಸಿಯಾಗೇ ಕೇಳಿದ್ದಾರೆ. ಸೊ ಯಾವುದು ಡಿಫಿಕಲ್ಟ್ ಆ ಥರ ಟ್ವಿಸ್ಟ್ ಮಾಡಿ ಲಾಸ್ಟ್ ಇಯರೆಲ್ಲ ಕೇಳಿದ್ರು. 3rd ಮಾಡಲ್ ಕ್ವಶನ್ ಪೇಪರ್ ಬಹಳಷ್ಟು ಡಿಫಿಕಲ್ಟ್ ಅಂತಂದ್ರೇನು, ಎಲ್ಲೆಲ್ಲ ಮಿಸ್ಲೇನಿಯಸ್ ಇರುವಂಥದ್ದು, ಸ್ವಲ್ಪ ಕ್ವಶನ್ ಬೇರೆ ಥರ ಕೇಳೋದು, ವ್ಯಾಲ್ಯೂ ಚೇಂಜ್ ಮಾಡಿ ಕೇಳಿರೋದು, ಈ ಥರ ಕ್ವಶನ್ಸ್ಗಳಿದ್ದು. ಬಟ್ ಈ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಅಷ್ಟೊಂದು ಏನು ಚೇಂಜಸ್ಗಳು ಇಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 26. ಇಲ್ಲೇನಿದೆ ನೋಡಿ ಸ್ಟೂಡೆಂಟ್ಸ್, ಅಗೇನ್ ಇಲ್ಲಿ ಡಿಫರೆನ್ಷಿಯಲ್ ಇಕ್ವೇಷನ್ ಮೇಲೆ ಬಂದಿರುವಂಥ ಕ್ವಶನ್ ಇದು. ಏನು ಹೇಳ್ತಾ ಇದ್ದಾರೆ, ಫೈಂಡ್ ದ ಇಕ್ವೇಷನ್ ಆಫ್ ಅ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಹೂಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ ಎಕ್ಸ್ ಇಂಟು ಡಿ ವೈ ಇಸ್ ಈಕ್ವಲ್ಸ್ ಟು 2x ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್ ಇದೆ. ಓಕೆ, ಅವ್ರು ಹೇಳ್ತಾರೆ ಪಾಸಿಂಗ್ ಥ್ರೂ ಅಂತ. ಇಲ್ಲಿ ನಾವು ಚೆಕ್ ಮಾಡಬೇಕಾಗಿರೋದು ವೇರಿಯೇಬಲ್ಸ್ ಮೂಲಕ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕಾಗಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಇಲ್ಲಿ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಇಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡ್ಕೋಬೇಕಾಗಿರೋದು. ಫಸ್ಟ್ ಇದನ್ನ ವೇರಿಯೇಬಲ್ ಸಪರೇಬಲ್ ಮೂಲಕ ಸಾಲ್ವ್ ಮಾಡೋಣ. ಅಂದ್ರೆ ಎಲ್ಲ ಎಕ್ಸ್ಗಳನ್ನ ಒಂದ್ ಸೈಡ್ ತಗೋಣ. ಇಲ್ಲಿ ಡಿವೈಡ್ ಇಟ್ಕೊಂತೀರಾ, ಈ ಎಕ್ಸ್ ನ ಈ ಕಡೆ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಏನಾಗುತ್ತೆ, 2x ಪ್ಲಸ್ 1 ಇದೆ, ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ. ಇದಕ್ಕೆ ನಾವು ಎಕ್ಸ್ ಇಂದ ಡಿವೈಡ್ ಮಾಡ್ಕೋಬೇಕು. ಓಕೆ, ಎಕ್ಸ್ ಇಂದ ಡಿವೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇದಾಗುತ್ತೆ 2x ಆಗುತ್ತೆ, ಪ್ಲಸ್ ಇದು 1/x ಆಗುತ್ತೆ, ಕರೆಕ್ಟಾ. ಓಕೆ, ಇಲ್ಲಿ ಡಿ ಎಕ್ಸ್. ಇವಾಗ ಎರಡು ಕಡೆ ಇಂಟಿಗ್ರೇಷನ್ ಹಾಕೋಣ. ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, y ಆಗುತ್ತೆ. ಇಲ್ಲಿ ಇಂಟಿಗ್ರೇಷನ್ ಆಫ್ 2 ಹೊರಗಡೆ ಎಕ್ಸ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಆಗುತ್ತೆ, ಪ್ಲಸ್ 1/x ಇಂಟಿಗ್ರೇಷನ್ ಏನಿದೆ ಲಾಗ್ ಇದೆ ಅಲ್ವಾ. ಸೊ ಲಾಗ್ ಆಫ್ ಎಕ್ಸ್ ಆಯಿತು, ಪ್ಲಸ್ ಸಿ. ಇವಾಗ ನಾವು ಇಲ್ಲಿ 2 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. y ಇಸ್ ಈಕ್ವಲ್ಸ್ ಸಿಕ್ಕಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಸಿ. ಇದು ನಮಗೆ ಸಿಕ್ಕಿರೋ ಜನರಲ್ ಸೊಲ್ಯೂಷನ್ ಸ್ಟೂಡೆಂಟ್ಸ್. ಆಲ್ರೆಡಿ ಅವ್ರು ಹೇಳಿದ್ದಾರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಹೇಳ್ತಾರೆ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದ್ರೆ ಇಲ್ಲಿ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಮತ್ತೆ y ಇಸ್ ಈಕ್ವಲ್ಸ್ ಟು 1 ಈ ಜನರಲ್ ಇಕ್ವೇಷನ್ ಒಳಗೆ ಹಾಕಿ ಅಂತ ಹೇಳ್ತಾ ಇರೋದು. ಓಕೆ, ಫಿಲ್ಅಪ್ ಮಾಡೋಣ. ಏನಾಗುತ್ತೆ, y ವ್ಯಾಲ್ಯೂನು 1 ಇದೆ, ಹಾಗೆ ಎಕ್ಸ್ ವ್ಯಾಲ್ಯೂನು 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ, ಪ್ಲಸ್ ಲಾಗ್ ಆಫ್ ಲಾಗ್ ಆಫ್ ಎಕ್ಸ್ ವ್ಯಾಲ್ಯೂನು 1 ಪ್ಲಸ್ ಸಿ ವ್ಯಾಲ್ಯೂನ ಚೆಕ್ ಮಾಡಬೇಕಾಗಿರೋದು. ಇಲ್ಲಿ 1 ಬರೀತೀರಾ, ಇದು 1 ಅಗೇನ್ ಲಾಗ್ ಆಫ್ 1 ಆನ್ಸರ್ 0 ಆಗುತ್ತೆ, ಪ್ಲಸ್ ಸಿ. ಈ 1 ಈ ಕಡೆ ಹೋಯ್ತು ಅಂತ ಅನ್ಕೊಳ್ಳೋಣ. ಓಕೆ ಓಕೆ, ಪ್ಲಸ್ 1 ಇದೆ, ಈ ಕಡೆ ಬಂದ್ರೆ -1 ಆಯಿತು, ಇಸ್ ಈಕ್ವಲ್ಸ್ ಟು ಸಿ. ಅಂದ್ರೆ ಸಿ ಇಸ್ ಈಕ್ವಲ್ಸ್ ಟು 6 ನಮಗೆ 0. ಓಕೆ, ಸಿ ದ ಆನ್ಸರ್ 0ನೇ ಆಗಿದೆ ಅಂದ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗಿ ಬಿಡುತ್ತೆ. y ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಆಫ್ ಎಕ್ಸ್. ಎಷ್ಟು ಮಾಡಿದ್ರೆ ನಿಮ್ಮದು ಇಲ್ಲಿ ಜನರಲ್ ಸೊಲ್ಯೂಷನ್ ಕಂಪ್ಲೀಟ್ ಆದಾಗೆ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ, ಕ್ವಶನ್ ನಂಬರ್ 27 ಇದು. ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮೈನ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ವೆಕ್ಟರ್ಸ್ ಕೊಟ್ಟಿದ್ದಾರೆ, ಅಡ್ಜಸೆಂಟ್ ಸೈಡು. ನಮ್ಗೆ ಮೊದಲಿಗೆ ಗೊತ್ತಿರಬೇಕು ಏರಿಯಾ ಆಫ್ ದ ಟ್ರಯಾಂಗಲ್ ವೆಕ್ಟರ್ ಮೆಥಡಿಂದ ಯಾವ ಥರ ಸಾಲ್ವ್ ಮಾಡೋದು. ಅಗೇನ್ ಇಲ್ಲಿನೂ ಸೇಮ್ ಇದೆ ಸ್ಟೂಡೆಂಟ್ಸ್, 1/2 ಇಂಟು a ಕ್ರಾಸ್ b ಇದೆ,
ಕರೆಕ್ಟಾ? ಇದು ನಮ್ದು ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ನ ಸಾಲ್ವ್ ಮಾಡೋದು. ಅದು ವೆಕ್ಟರ್ ಮೆಥಡ್ ಇಂದ. ಫಸ್ಟ್ ಏನ್ ಮಾಡ್ಕೋಬೇಕಂತ ಅರ್ಥ ಐತಿ, ಎ ಕ್ರಾಸ್ ಬಿ ಅಂದ್ರೆ ಡಿಟರ್ಮಿನೆಂಟ್ ನೇ ಯೂಸ್ ಮಾಡೋದು ಇಲ್ಲಿನೂ ಕೂಡ. ಓಕೆ, ಫಸ್ಟ್ ಏನ್ ಮಾಡ್ಕೊಂತೀರಾ, ಇಲ್ಲಿ ಐ ಜೆ ಕೆ ಅಂತ ಬರ್ಕೊಂತೀವಿ, ಐ ಜೆ ಕೆ. ಅಗೇನ್ ಸೆಕೆಂಡ್ ರೋ ಅಲ್ಲಿ ಎದು ಕಾಂಪೌಂಡ್ ಡೈರೆಕ್ಷನ್ ರೇಷಿಯೋಸ್ ಏನೇನಿದಾವೆ, ಫಸ್ಟ್ ಇಲ್ಲಿ -2 ಇದೆ, ಜೆ ಕೊಟ್ಟಿಲ್ಲ ಅಂದ್ರೆ 0 ಆಗಿರುತ್ತೆ, ಇದು -5. ಇನ್ನು ಸೆಕೆಂಡ್ ಅಲ್ಲಿ 1 -2 -1 ಕಾಂಪೋನೆಂಟ್ಸ್ ಡೈರೆಕ್ಷನ್ ರೇಷಿಯೋಸ್ಗಳನ್ನೇ ಬರೆಯುವಂಥದ್ದಾಗಿರುತ್ತೆ. ಓಕೆ, ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫಸ್ಟ್ ಐ ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್ ಆಗುತ್ತೆ, ಇದು 0 ಆಯಿತು, -5 ಇಂಟು 5 ಸಾರಿ 5 ಇಂಟು 2 10 ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್. ಓಕೆ, ಇದಾಯಿತು ಫಸ್ಟ್ ರಿಸಲ್ಟು. ನೆಕ್ಸ್ಟ್ ಒಂದು ರಿಸಲ್ಟ್ ಏನು ನೋಡ್ಬೇಕು ಇವಾಗ ನಾವು, ನೆಕ್ಸ್ಟ್ ರಿಸಲ್ಟ್ನ ಅಬ್ಸರ್ವ್ ಮಾಡಬೇಕಾಗಿರೋದು ಜೆದು ಮೈನಸ್ ಇರುತ್ತೆ ಇಲ್ಲಿ, ಮೈನಸ್ ಇಂಟು ಸೈನ್ ರಿಸಲ್ಟ್, ಇದು ಪ್ಲಸ್ ಇದು ಮೈನಸ್ ಪ್ಲಸ್ ಇರುತ್ತಲ್ವಾ, ಹಾಗಾಗಿ ಇದು ಕ್ಯಾನ್ಸಲ್ ಆಯಿತು, ಮೈನಸ್ ಮೈನಸ್ ಪ್ಲಸ್ ಆಗಿ ಇದು 2 ಆಗುತ್ತೆ, ಇಲ್ಲಿ 5 ಇಂಟು 1 ಮೈನಸ್ ಮೈನಸ್ ಇದು +5 ಆಯಿತು. ನೆಕ್ಸ್ಟ್ ಕೆ ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗಿದ್ದು 4 ಆಯಿತು, ನೆಕ್ಸ್ಟ್ ರಿಸಲ್ಟ್ 0. ಓಕೆ, ಸೊ ಫೈನಲಿ ಎಷ್ಟು ಬಂತು, -10 ಐ ಕ್ಯಾಪ್, ಇದು 7 ಆಗುತ್ತಲ್ವಾ, ಸೊ -7 ಜೆ ಕ್ಯಾಪ್, ಅಗೇನ್ ಇದು +4 ಕೆ ಕ್ಯಾಪ್ ಆಯಿತು. ಓಕೆ, ಬಂದಿರೋದು ಎ ಕ್ರಾಸ್ ಬಿ ಆನ್ಸರ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇವಾಗ ನಮಗೆ ಸಿಕ್ಕಿರುವಂಥದ್ದು ಎ ಕ್ರಾಸ್ ಬಿ ಸಿಕ್ಕಿದೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಫಾರ್ಮುಲಾ ಏನು ಹೇಳುತ್ತೆ ಇಲ್ಲಿ ಬರೆಯೋಣ ನೋಡಿ, ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇದೆ, ಕರೆಕ್ಟಾ? ಸೊ 1/2 ಇಲ್ಲೇ ಬರ್ಕೊಂತೀರಾ. ಸೊ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಯಾವ ಥರ ಮಾಡ್ತೀವಿ ನಾವು, ಅಗೇನ್ ಸ್ಕ್ವೇರ್ ರೂಟ್ ಹಾಕ್ತೀವಿ, ಅಗೇನ್ ಇದ್ರದ್ದು ಕಾಂಪೋನೆಂಟ್ ಸ್ಕ್ವೇರ್ನ ತೊಗೊಳ್ತಾ ಹೋಗ್ತೀವಿ, ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಓಕೆ, ಸೊ ಇವಾಗ 10 ಸ್ಕ್ವೇರ್ ಇದೆ, ಮೈನಸ್ ಇದೆ, ಸೊ ಅದನ್ನ ಪ್ಲಸ್ ಅಂತ ಬರೀಲ್ಲ, ಮೈನಸ್ ಬರ್ಕೊಳ್ಳಿ, -10 ಸ್ಕ್ವೇರ್ ಆಗುತ್ತೆ, ಪ್ಲಸ್ -7 ಸ್ಕ್ವೇರ್ ಆಗುತ್ತೆ, ಅಗೇನ್ ಲಾಸ್ಟಲ್ಲಿ ಏನಿದೆ 4 ಇದೆ, ಸೊ 4 ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ, ಇದು 1/2 ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಅಂದರೆ 100, ಇದು 7 ಸ್ಕ್ವೇರ್ ಅಂದರೆ 49, 4 ಸ್ಕ್ವೇರ್ ಅಂದರೆ 16. ಓಕೆ, 16 ಪ್ಲಸ್ 49 ಅಂದರೆ 65, 65 ಪ್ಲಸ್ 100 ಅಂದರೆ √165 ಆಯ್ತು, ಇದು ಡಿವೈಡ್ ಬೈ 2. ಸೊ ದಿಸ್ ಇಸ್ ದ ಲಾಸ್ಟ್ ಆನ್ಸರ್ ಆಫ್ ಏರಿಯಾ ಆಫ್ ಅ ಟ್ರಯಾಂಗಲ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್, ಇದು ಯಾವ ಥರ ಮಾಡ್ತೀವಿ ಅಂತ? ಎಸ್. ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ 3D ಕ್ವಶನ್ ಇದು. ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ಅವ್ರು ಏನು ಹೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಅ ಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆ ಇದೆಯಲ್ವಾ, ಸೊ ಈ ವ್ಯಾಲ್ಯೂನ ಫೈಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಇಲ್ಲಿ ಒಂದು ಹಿಂಟ್ ಒಂದು ಕೊಟ್ಟಿದ್ದಾರೆ, ಇದು ರೈಟ್ ಆಂಗಲ್ ಆಗಿದೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿತ್ತಂದ್ರೆ ಇಲ್ಲಿ ಏನಿರುತ್ತೆ, ಡಾಟ್ ಪ್ರಾಡಕ್ಟ್ 0 ಆಗಿರುತ್ತಲ್ವಾ, ಸೊ ಇದನ್ನ ನಾವು ತಗೊಂಡು ಸಾಲ್ವ್ ಮಾಡ್ಬೋದಾ ಅಂದ್ರೆ, ಸೊ ಇದ್ರಾಗ ಆಲ್ರೆಡಿ ಇದು B1 ವ್ಯಾಕ್ಟರ್ ಅಂತ ಅನ್ಕೊಳ್ಳಿ, ಇದನ್ನ B2 ಅಂತ ಅನ್ಕೊಳ್ಳಿ. B1.B2 ಏನಾಗಿರುತ್ತೆ, ಅಲ್ಲಿ ಡಾಟ್ ಪ್ರಾಡಕ್ಟ್ 0 ಆಗಿರುತ್ತಲ್ವಾ. ಓಕೆ, ಅವಾಗ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದಾಗ ಅದ್ರ ಸಲುವಾಗಿ ನಾನು ಡೈರೆಕ್ಷನ್ ರೇಷಿಯೋಸ್ನ ಮಾಡ್ಕೊಂಡ್ಬಿಡ್ತೀನಿ. ಏನು, B1 ವ್ಯಾಕ್ಟರ್ದು ಡೈರೆಕ್ಷನ್ ರೇಷಿಯೋಸ್ಗಳು ಏನೇನಾಗುತ್ತೆ, -3, 2k, ಅಗೇನ್ 2 ಇದೆ. ಸೊ ಇದು ಸಿಕ್ತು ನಮಗೆ ಫಸ್ಟ್ ವ್ಯಾಕ್ಟರ್ದು ಡೈರೆಕ್ಷನ್ ರೇಷಿಯೋ. ನೆಕ್ಸ್ಟ್ ಒಂದು ಸೆಕೆಂಡ್ B2 ಅಂತ ಬರ್ಕೊಳ್ಳೋಣ. ಇದರದ್ದು ಡೈರೆಕ್ಷನ್ ರೇಷಿಯೋಸ್ಗಳೇನಿದೆ 3k, 1 -1. ನೀವು ಬೇಕಿದ್ರೆ ವ್ಯಾಕ್ಟರ್ ಫಾರ್ಮ್ ಒಳಗೂ ಬರ್ಕೊಂಡು ಸಾಲ್ವ್ ಮಾಡ್ಬೋದು. ಡೈರೆಕ್ಟ್ ಆಗಿ ಬರೋದು ಈಸಿನೇ ನೋಡಿ, B1.B2 ಅಂತ ಬರ್ಕೊಳ್ಳೋಣ. ಇವೆರಡರದ್ದು ಡಾಟ್ ಪ್ರಾಡಕ್ಟ್ ಮಾಡ್ಕೊಳ್ಳೋಣ. ಏನು ಬರುತ್ತೆ ನೋಡಿ, ಡಾಟ್ ಪ್ರಾಡಕ್ಟ್ ಅಂದರೆ I to I ಮಾಡಿರ್ತೀವಲ್ವಾ. ಓಕೆ, ಸೊ 3k ಇಂಟು -3k ಮಾಡ್ಬೇಕು ಇವಾಗ. 3 ಇಂಟು 3 ಎಷ್ಟಾಗುತ್ತೆ, 9 ಆಗುತ್ತೆ. ಸೊ ಇದಾಯಿತು 9k, ಅಗೇನ್ ಪ್ಲಸ್ 2k ಇಂಟು 1 ಅಂದರೆ ಇದಾಗುತ್ತೆ 2k, 2 ಇಂಟು -5 ಅಂದರೆ ಇದಾಯಿತು 10. ಓಕೆ, ಎಸ್. ಸೊ ಇವಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ B1.B2 ಏನಾಗಿರುತ್ತೆ, 0 ಆಗಿರುತ್ತೆ. ಯಾಕಂದರೆ ಆಲ್ರೆಡಿ ಅವ್ರು ಹೇಳಿದ್ದಾರೆ ಎರಡು ರೈಟ್ ಆಂಗಲ್ ಆಗಿದ್ದಾವೆ. ರೈಟ್ ಆಂಗಲ್ ಅಂದರೆ 90 ಡಿಗ್ರಿ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಡಾಟ್ ಪ್ರಾಡಕ್ಟ್ 0 ಇರುತ್ತೆ. ಓಕೆ, ಸೊ 0 ತೊಗೊಂಡ್ವಿ. ಇವಾಗ 9 ಪ್ಲಸ್ ಮೈನಸ್ ಮಾಡ್ತಾರೆ, ಅದನ್ನು ಇವಾಗ ಆನ್ಸರ್ ಆಗುತ್ತೆ 7k ಆಯಿತು. ಇದು ಪ್ಲಸ್ 10k, ಅಗೇನ್ -7k ಕಡೆ ಬಂದರೆ ಪ್ಲಸ್ 7k ಇಸ್ ಈಕ್ವಲ್ಸ್ ಟು 10, ದೆನ್ k ಇಸ್ ಈಕ್ವಲ್ಸ್ ಟು 10 ಡಿವೈಡ್ ಬೈ 7 ಈಸ್ ದ ಆನ್ಸರ್. ನೋಡಿ, ಇದು ಕೂಡ ಈಸಿನೇ ಇದೆ, ಆರಾಮಾಗಿ ಇದನ್ನು ಕೂಡ ನಾವು ಸಾಲ್ವ್ ಮಾಡ್ಬೋದು. ಅದಾ, ನೀವು ಇಲ್ಲಿ ಐ ಜೆ ಕೆ ಅಂತ ವ್ಯಾಕ್ಟರ್ ಕಾಂಪೋನೆಂಟ್ ಬರೋದು, ಡಾಟ್ ಪ್ರಾಡಕ್ಟ್ ಮಾಡಿ I.I1 ಆಗುತ್ತೆ, ಈ ಥರ ಬರೆದ್ರು ನಡೆಯುತ್ತೆ. ಡೈರೆಕ್ಟಾಗಿ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಸೊ ಇದು ಪ್ರೊಬ್ಯಾಬಿಲಿಟಿ ಮೇಲೆ ಇರುವಂಥ ಲಾಸ್ಟ್ ಕ್ವಶನು, 2 ಮಾರ್ಕ್ಸ್ ಅದು. ಏನಿದೆ, ಆ್ಯನ್ ಅರ್ನ್ ಕಂಟೈನಿಂಗ್ 10 ಬ್ಲ್ಯಾಕ್ ಬಾಲ್ ಇದಾವೆ ಅಂತ ಹೇಳ್ತಾರೆ, ಅಗೇನ್ 5 ವೈಟ್ ಬಾಲ್. ಇಲ್ಲೊಂದು ನಮ್ಮ ಹತ್ರ ಬಾಕ್ಸ್ ಇದೆ, ಅರ್ನ್ ಅಂದರೆ ಬಾಕ್ಸ್ ಅಥವಾ ಬ್ಯಾಗ್ ಅಂದಾಗೆ 10 ಬ್ಲ್ಯಾಕ್ ಬಾಲ್ ಇದಾವೆ ಅಂತ ಹೇಳ್ತಾರೆ, 5 ವೈಟ್ ಬಾಲ್ ಇದಾವೆ. 2 ಬಾಲ್ಸ್ ಆರ್ ಡ್ರಾನ್, 2 ಬಾಲ್ನ ತಗೊತಾ ಇದ್ದೀವಿ. ಓಕೆ, ಫ್ರಮ್ ದ ಒನ್ ಆಫ್ಟರ್ ದಿ ಅದರ್ ಅಂತ ಹೇಳ್ತಾರೆ. ಒಂದು ತೊಗೊಂಡಾದ್ಮೇಲೆ ಇನ್ನೊಂದು ತಗೋತೀವಿ. ಅದರ್ ಅಗೇನ್ ಇಲ್ಲಿ ಏನಂತಾರೆ, ಇದು ಬಹಳ ಇಂಪಾರ್ಟೆಂಟ್, ವಿತೌಟ್ ರಿಪ್ಲೇಸ್ಮೆಂಟ್. ಒಂದು ತೊಗೊಂಡ್ಮೇಲೆ ಮತ್ತೆ ವಾಪಸ್ ಹಾಕಂಗಿಲ್ಲ, ವಿತೌಟ್ ರಿಪ್ಲೇಸ್ಮೆಂಟ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ಡ್ರಾನ್ ಬಾಲ್ ಆರ್ ಬ್ಲ್ಯಾಕ್ ಬಾಲೇ ಆಗಿದ್ರೆ ಅದ್ರದ್ದು ಆನ್ಸರ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವಿಲ್ಲಿ ಏನು ಮಾಡಬೇಕು, ಫಸ್ಟು
ಈ ಇವೆಂಟ್ನ ತಗೋಬೇಕು ಸ್ಟೂಡೆಂಟ್ಸ್. ಈ ಇವೆಂಟ್ ಏನು? ಫಸ್ಟ್ ಡ್ರಾನ್ ಬಾಲ್ ಇಸ್ ಅ ಬ್ಲ್ಯಾಕ್ ಬಾಲ್. ಓಕೆ, ಸೊ ಇದನ್ನ ಕ್ಲಿಯರ್ ಆಗಿ ಬರೀರಿ ನೀವು. ಫಸ್ಟ್, ಓಕೆ, ಸೊ ಇದು ಫಸ್ಟ್ ಒನ್ ಆಯ್ತು. ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ? ಪಿ ಆಫ್ ಇ ಬರೆದ್ರೆ ಫಸ್ಟ್ ಡ್ರಾನ್ ಬಾಲ್ ಇಸ್ ಅ ಬ್ಲ್ಯಾಕ್ ಬಾಲ್ ಅಂತಂದ್ರೆ ಟೋಟಲ್ ಬಾಲ್ಸ್ಗಳು ಎಷ್ಟಿದಾವೆ? 15 ಇದಾವೆ. ಅದರಲ್ಲಿ ಬ್ಲ್ಯಾಕ್ ಬಾಲ್ ಇರುವಂಥದ್ದು ಎಷ್ಟು? 10 ಅಂತಂದ್ರೆ ಇದು ಎಷ್ಟಾಯ್ತು? 5 3s 5 2s ಅಂದ್ರೆ 2/3 ಆಯ್ತು. ಇನ್ನು ನೆಕ್ಸ್ಟ್ ಇವೆಂಟ್ಗೆ ಬರ್ಬೇಕಂದ್ರೆ ಎಫ್ ಇವೆಂಟ್ ನಾವು ತಗೋಬೇಕು ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೆಕೆಂಡ್ ಇವೆಂಟ್ ಏನಾಗಿದೆ? ಎಫ್ ಆಗಿದೆ. ಇದ್ರ ಕಂಡೀಷನ್ ಏನು? ಸೆಕೆಂಡ್ ಡ್ರಾನ್ ಬಾಲ್ ಈಸ್ ಆಲ್ಸೋ ಬ್ಲ್ಯಾಕ್ ಬಾಲ್ ಆಗ್ಬೇಕಲ್ವಾ? ಎಸ್, ಬ್ಲ್ಯಾಕ್ ಬಾಲ್. ಓಕೆ, ಸೆಕೆಂಡ್ ಬಾಲ್ ಬ್ಲ್ಯಾಕ್ ಬಾಲ್. ಇದನ್ನ ಬರಿಬೇಕಾದ್ರೆ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ? ಎಫ್ ಗಿವನ್ ಬೈ ಇ ಆಗುತ್ತೆ. ಯಾಕೆಂದ್ರೆ ನಾವು ಇಲ್ಲಿ ಗಿವನ್ ಬೈ ಆಗ್ತಾ ಹೋಗ್ಬೇಕಂದ್ರೆ ಫಸ್ಟ್ ಬಾಲ್ ತಗೊಂಡಾದ್ಮೇಲೆ ಸೆಕೆಂಡ್ ಬಾಲ್ ತಗೊಳಕ್ ಆಗೋದಲ್ವಾ? ಇದು ಡಿಪೆಂಡ್ ಆಗಿದೆ. ಯಾವುದು? ಸೆಕೆಂಡ್ ಬಾಲ್ ಫಸ್ಟ್ ಬಾಲ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಫಸ್ಟ್ ಬಾಲ್ ಯಾವಾಗ ತಗೊಂತೀರ ಅವಾಗಲೇ ಸೆಕೆಂಡ್ ಬಾಲ್ ತಗೊಳಕ್ ಆಗೋದು. ಸೆಕೆಂಡ್ ಬಾಲ್ ತಗೊಂಡಿದ್ದು ಏನಾಗ್ಬೇಕಂತ ಹೇಳ್ತಾರೆ ಅವರು? ಬ್ಲ್ಯಾಕ್ ಬಾಲೇ ಆಗ್ಬೇಕಂತ. ಅದ್ರ ಸಲುವಾಗಿ ಎಫ್ ಗಿವನ್ ಬೈ ಇಲ್ಲೊಂದು ಕಂಡೀಷನ್ ಅಪ್ಲೈ ಆಗ್ತಾ ಇದೆ. ಅದ್ರ ಸಲುವಾಗಿ ಕಂಡೀಷನ್ ಪ್ರೊಬ್ಯಾಬಿಲಿಟಿ ಎಫ್ ಗಿವನ್ ಬೈ ಇ ಅಂತ ಬರೀತೀವಿ. ಇದ್ರ ಆನ್ಸರ್ ಏನಾಗುತ್ತೆ? ಒಂದು ಬಾಲ್ ಆಲ್ರೆಡಿ ಹೋಯ್ತು ಅಂದ್ರೆ ಇದು ಉಳಿದಿರೋದು ಟೋಟಲ್ ಬಾಲ್ಸ್. ಒಂದು ಬಾಲ್ ಹೋಗಿದೆ, ಇದು 9 ಬ್ಲ್ಯಾಕ್ ಉಳಿದಿದಾವೆ ಇವಾಗ, 5 ವೈಟ್ ಬಾಲ್ ಇಂದ ಟೋಟಲ್ ಆಗುತ್ತೆ 14. ಸೊ 14 ಸ್ಯಾಂಪಲ್ ಪಾಯಿಂಟ್ ಆದ್ರೆ ಅದರಲ್ಲಿ ಬ್ಲ್ಯಾಕ್ ಎಷ್ಟಿದಾವೆ? 9 ಇದಾವೆ. ಸೊ 9/14. ಸೊ ಇವಾಗ ಎರಡು ಕೂಡಿರುವಂತ ಕ್ವಶನ್ ಅವರು ಕೇಳಿರೋದು. ಅಂದ್ರೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಅಂದ್ರೆ ಇಲ್ಲಾಗುತ್ತೆ ಮಲ್ಟಿಪ್ಲಿಕೇಶನ್ ರೂಲ್ ಪ್ರೊಬ್ಯಾಬಿಲಿಟಿ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ಸ್ ಟು ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಗಿವನ್ ಬೈ ಇ. ಆಯ್ತಾ? ಸೊ ಇವಾಗ ಇಲ್ಲಿ ನಾವು ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಏನಾಗುತ್ತೆ? ಪಿ ಆಫ್ ಇ ಎಷ್ಟು ಬಂದಿದೆ? 2/3 ಇಂಟು ಇದು 9/14. ಎರಡು ಮಲ್ಟಿಪ್ಲೈ ಮಾಡಿ ಇಟ್ಬಿಡಿ, ಇಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ. 3 1s 3 3s 8 2 1s 2 7s. ಆಯ್ತಾ? ಉಳಿದಿರೋ ಆನ್ಸರ್ 3/7 ಈಸ್ ದ ಫೈನಲ್ ಆನ್ಸರ್. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಈ ಥರ ಈ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕು. ಇಲ್ಲಿನೂ ಕೂಡ 2 ಮಾರ್ಕ್ಸ್ ಇರುವಂಥದ್ದು. ಓಕೆ, ಸೊ ಮ್ಯಾಕ್ಸಿಮಮ್ ಎಲ್ಲ ಕ್ವಶನ್ಸ್ಗಳು ಸಿಂಪಲ್ ಇದ್ದಾವೆ. ನಾನು ಅನಿಸಿದ ಮಟ್ಟಿಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಈಜಿಯೆಸ್ಟ್ ಕ್ವಶನ್ನ ಅಬ್ಸರ್ವ್ ಮಾಡಿ. ಒಂದು ಪ್ರೊಬ್ಯಾಬಿಲಿಟಿ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈ 3D ಮತ್ತು ವ್ಯಾಕ್ಟರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಅಂತೂ ಟಾರ್ಗೆಟ್ ಮಾಡಬೇಕು ನೀವು. ಈಸಿಯಾಗಿ ಇದ್ದೇ ಇರುತ್ತೆ. ಇವನ್ ಒಂದೊಂದ್ಸತಿ 2 ಕ್ವಶನ್ಗಳು ಈಸಿ ಇರುತ್ತೆ. ಸೊ ಇಲ್ಲಿ 2 ಕ್ವಶನ್ಸ್ಗಳು ಆಗಿಬಿಡುತ್ತೆ ನಿಮಗೆ ಈ 3ರಲ್ಲಿ. ಅದಾದಮೇಲೆ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮತ್ತು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಅಲ್ಲಿ ಒಂದು. ಅದಾದಮೇಲೆ ಈ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇರುವಂಥ ಈ 3 ಕ್ವಶನ್ ಅಂತೂ ಕಂಪಲ್ಸರಿ. ಯಾವುದು? ಇನ್ವರ್ಸ್ ಟ್ರಿಗೊನೋಮೆಟ್ರಿ ಈಸಿ ಇರುತ್ತೆ, ಡಿಟರ್ಮಿನೆಂಟ್ ಈಸಿ ಇರುತ್ತೆ. ಅದಾದಮೇಲೆ ಇನ್ನೊಂದು ಕ್ವಶನ್ ಯಾವುದು? ಡಿಫ್ರೆನ್ಷಿಯೇಷನ್ ಈಸಿ. ಫಸ್ಟ್ ಸ್ಟಾರ್ಟಿಂಗ್ 3 ಕ್ವಶನ್ ಈಸಿ ಇರುತ್ತೆ. 3 ಕ್ವಶನ್ ಸ್ವಲ್ಪನೇ ಯೋಚನೆ ಮಾಡಿ ಬರೆಯುವಂಥದ್ದು 6 ಕ್ವಶನ್ ಆಗಿರುತ್ತೆ. ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕ್ವಶನ್ ಬರೀಲಿಕ್ಕೂ ನೀವು ಪ್ರಿಪ್ರೇಷನ್ ಮಾಡಿರಬೇಕು. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಇನ್ನು ಮುಂದಿನ ಕ್ಲಾಸಲ್ಲಿ ನಾನು ಎಲ್ಲ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮ್ ಮಾಡಿ. ಭಾಳ ಫ್ರೆಂಡ್ಸ್ ನಂಗೆ ಮೆಸೇಜ್ ಮಾಡ್ತಾರೆ, ಸರ್ ನಾನು ಶೇರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ಮಿಸ್ಟೇಕ್ನ ಮಾಡಬೇಡಿ. ಸೊ ಎಷ್ಟು ಜನಕ್ಕೆ ನೀವು ಶೇರ್ ಮಾಡ್ತೀರಿ ನೋಡಿ, ಅವರು ಎಲ್ರಿಗೂ ರೀಚ್ ಆಗುತ್ತೆ. ಓಕೆ, ಸೊ ಎಲ್ಲ ಕ್ಲಾಸಸ್ ನಾನು ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ಸೊ ಯಾವುದೇ ಅಮೌಂಟ್ ಕೊಡೋದಿರೋದಿಲ್ಲ. ಕೆಲವು ಫ್ರೆಂಡ್ಸು ವಿಲೇಜ್ಗಳಲ್ಲಿ ಇರ್ತಾರೆ, ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಅವ್ರಿಗೆ ಎಲ್ಲಿ ಟ್ಯೂಷನ್ಗೆ ಹೋಗುವಂಥ ಪಾಸಿಬಿಲಿಟೀಸ್ ಇರೋದಿಲ್ಲ. ಕೆಲವೊಂದು ಕಾಲೇಜಸಲ್ಲಿ ಇವನ್ ಟೀಚರ್ಸೇ ಅವೈಲೇಬಲ್ ಇರೋದಿಲ್ಲ. ಓಕೆ, ಆ ಥರ ಇರುವಂಥ ಒಂದಿಷ್ಟು ಕಾಲೇಜಸ್ಗಳು ಇದ್ದಾವೆ. ಸೊ ಅದ್ರ ಸಲುವಾಗಿನೇ ನಾನು ಸ್ಟಾರ್ಟ್ ಮಾಡಿರೋದು ಈ ಒಂದು ವಿಡಿಯೋ ಕ್ಲಾಸಸ್ಗಳನ್ನ. ಸೊ ಆದಷ್ಟು ಅವರಿಗೆಲ್ಲನೂ ರೀಚ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್.